ಈ ದಿನ ಮುಳಬಾಗಿಲಿನ ಅಭ್ಯರ್ಥಿಯಾಗಿದ್ದ ಸಿಎಲ್ ಸುಂದರ್ ಅವರ 44ನೇ ಹುಟ್ಟುಹಬ್ಬದ ಆಚರಣೆ ಇದೆ. ಈ ದಿನ ಕೂಡುಮಲೆ ಬಂದು ವಿನಾಯಕನ ಆಶೀರ್ವಾದ ಪಡೆದು ರಾಜಕೀಯದಲ್ಲಿ, ವ್ಯವಹಾರ ಜೀವನದಲ್ಲಿ, ವ್ಯಾಪಾರ ಜೀವನದಲ್ಲಿ, ಸಂಸಾರದಲ್ಲಿ, ಆರೋಗ್ಯದಲ್ಲಿ ದೇವರು ಎಲ್ಲಾ ವಿಧವಾದ ಅನುಕೂಲಗಳನ್ನು ಕೊಟ್ಟು ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮತ್ತು ನಾವು ಎಲ್ಲರನ್ನು ಪ್ರಾರ್ಥಿಸಿ ದೇವರಿಗೆ ಅವ್ರಿಗೆ ಸಕಲ ಸಂಸ್ಥೆಗಳಿಗೆ ಸಕಲ ವಿಚಾರಗಳಲ್ಲೂ ಅವ್ರಿಗೆ ದೇವರು ಒಳ್ಳೇದು ಮಾಡಬೇಕು, ಅನುಕೂಲ ಮಾಡಬೇಕು, ಅವ್ರಿಗೆ ಆರೋಗ್ಯ ಮುಖ್ಯವಾಗಿ ಕಾಪಾಡ್ಕೋಬೇಕು, ಅವ್ರ ಮನಸ್ತತ್ವಕ್ಕೆ, ಅವ್ರ ಮನುಷ್ಯತ್ವಕ್ಕೆ ಎಲ್ಲದಕ್ಕೂ ಒಳ್ಳೇದು ಬುದ್ಧಿ ಕೊಟ್ಟು ಒಳ್ಳೆ ಕೆಲಸ ಮಾಡಿ ಜನರು ಒಳ್ಳೆ ಆಶೀರ್ವಾದ ಮಾಡಬೇಕು. ಮುಂದಿನ ಕಾರ್ಯಕ್ರಮದಲ್ಲಿ ರಾಜಕೀಯದಲ್ಲಿ ಒಳ್ಳೆ ಸ್ಥಾನಮಾನ ಸಿಗಲಿ ಅಂತ ಹೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ಅವ್ರಿಗೊಂದು ಆಶೀರ್ವಾದ ಮಾಡ್ತೇವೆ. ಈ ದಿನ ನಮ್ಮ ಸಿಎಲ್ ಸುಂದರಣ್ಣನವರ 45ನೇ ದಿನದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇಂಥವು ಇನ್ನ 100 ವರ್ಷ ಬಾಳ್ಬೇಕು. ಒಳ್ಳೆ ಮನಸ್ಸಿರೋರು, ಹೃದಯದಲ್ಲಿ ಕೆಟ್ಟದಿಲ್ದಿರ ಒಳ್ಳೆ ಮನಸ್ಸಿಟ್ಕೊಂಡು ರಾಜಕೀಯಕ್ಕೆ ಬಂದವರು. ಆದ್ರೆ ನಮ್ಮ ಭಾಜಪ ಪಾರ್ಟಿಯಲ್ಲಿ ಇಂಥವ್ರಿಗೆ ಅವಕಾಶಗಳು ಜಾಸ್ತಿ ಕೊಡ್ತಾರೆ, ಯಾಕಂದ್ರೆ ಒಳ್ಳೆ ಮನಸ್ಸಿರು. ಈ ಕಾಲದಲ್ಲಿ ಏನಾಗ ಬೇಡ ಬಿಡಿ ಅದು ರಾಜಕೀಯ. ಅಂದ್ರೆ ಇವ್ರಿಗಿನ್ನ ಒಳ್ಳೆ ಅವಕಾಶಗಳು ಬಂದು ನಮ್ಮ ಭಾಜಪದಲ್ಲಿ ಇನ್ನ ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು, ರಾಜ್ಯದ ಮಟ್ಟಕ್ಕೆ ಹೋಗ್ಬೇಕು, ರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು, ನಮ್ಮ ಗ್ರಾಮಾಂತರ ಅಧ್ಯಕ್ಷರು, ನಮ್ಮ ನಗರ ಅಧ್ಯಕ್ಷರು ಮತ್ತು ನಮ್ಮ ಎಲ್ಲ ಲೀಡರ್ಸ್ ಎಲ್ಲ ಸೇರಿ ಒಂದು ಸಿಂಪಲ್ ಆಗಿ ವಿಘ್ನ ವಿನಾಯಕನಿಗೆ ಪೂಜೆಗಳನ್ನು ಸಲ್ಲಿಸುತ್ತಾ ಒಂದು ಸರಳ ರೀತಿಯಲ್ಲಿ ಆಚರಿಸಿಕೊಂಡು ಹೋಗ್ಬೇಕು ಅಂತ ಬಂದಿದ್ದಾರೆ. ಅದೇ ರೀತಿಯಾಗಿ ಒಳ್ಳೆ ಪೂಜೆ ಆಯ್ತು. ಅವ್ರು ಇನ್ನೂ 100 ಕಾಲ ಬಾಳ್ಲಿ, ರಾಜಕೀಯದಲ್ಲಿ ಇನ್ನೂ ಉನ್ನತ ಶಿಖರಗಳನ್ನು ಏರಬೇಕು ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಎರಡು ಮಾತನ್ನು ಮುಗಿಸ್ತಾ ಇದೆ. ಏನಿವತ್ತು ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ಸಿಎಲ್ ಸುಂದರಣ್ಣ ಅವರದು 42ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಇತ್ತು. ಈ ಒಂದು ಆಚರಣೆಯನ್ನ ತುಂಬಾ ಸರಳವಾಗಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲವನ್ನೂ ಕೇಳಿದ್ವಿ, ಅಣ್ಣ ಈ ಸಾರಿ ತುಂಬಾ ಅದ್ದೂರಿಯಾಗಿ ಮಾಡೋಣ ನಿಮ್ಮ ಒಂದು ಹುಟ್ಟುಹಬ್ಬದನ್ನ ಅಂತ ಅಂದ್ಬಿಟ್ಟು. ಆದ್ರೆ ಸುಂದರಣ್ಣ ಅವರು ಹೇಳಿದ್ರು, ಈಗ ಆಗಿರೋ ಪರಿಸ್ಥಿತಿಗಳಲ್ಲಿ ನಮ್ಮ ಅಹಮದಾಬಾದ್ ಆಗಿರುವಂತ ವಿಚಾರ ಆಗಿರ್ಬೋದು, RCB ತಂಡ ಗೆದ್ದಂತ ವಿಚಾರ ಆಗಿರ್ಬೋದು, ಇವೆಲ್ಲಾನು ಇಷ್ಟೊಂದು ಜನರು ನೋವಲ್ಲಿರ್ಬೇಕಾದ್ರೆ ನಾವು ಹುಟ್ಟುಹಬ್ಬಗಳನ್ನ ವಿಶೇಷವಾಗಿ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಳ್ಳೋದು ಸರಿ ಬರಲ್ಲ. ನಾನು ಮುಳಬಾಗಿಲು ತಾಲೂಕಿನ ಒಬ್ಬ ಪ್ರಜೆಯಾಗಿದ್ದು, ಮುಳಬಾಗಿಲು ತಾಲೂಕಿನಲ್ಲಿರುವಂತ ವರಸಿದ್ಧಿ ವಿನಾಯಕನ ಒಂದು ಅನುಗ್ರಹ ಪಡೆಯಬೇಕು. ನಾವೆಲ್ಲರೂ ಸಹ ಹೋಗಿ ದೇವರ ದರ್ಶನವನ್ನು ಪಡೆದು ಮುಳಬಾಗಿಲು ತಾಲೂಕಿನಾದ್ಯಂತ ಜನರಿಗೆ ಒಳ್ಳೆ ಆಶೀರ್ವಾದ ಕೊಳ್ಳಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಅಂತೇಳಿ ಬಂದಿದ್ದೀವಿ. ನನ್ನ ಕಡೆಯಿಂದ ನನ್ನ ಸೋದರ ಸಮಾನವಾದಂತ ನಮ್ಮ ಸುಂದರಣ್ಣ ಅವರಿಗೆ ಆರ್ಥಿಕ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನ್ನ ಒಂದು ಹುಟ್ಟುಹಬ್ಬವನ್ನು ನಮ್ಮ ಮುಳಬಾಗಿಲು ಕುಡಿಮಲೆ ಗಣೇಶ ದೇವರಿಗೆ ಒಂದು ಪೂಜೆಯನ್ನು ಮಾಡಿ ದರ್ಶನವನ್ನು ಪಡೆದು ಇವತ್ತು ನಾನು ಆ ದೇವರ ಕೃಪೆಗೆ ಪಾತ್ರನಾದೆ. ಈ ಸಂದರ್ಭದಲ್ಲಿ ಕಳೆದ 1-2 ತಿಂಗಳಿಂದ ನೋಡ್ತಾ ಇದ್ದೀವಿ, ನಮ್ಮ RCB ಕಪ್ ಗೆದ್ದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 11 ಜನ ಅದು ಮೃತಪಟ್ಟಿದ್ದಾರೆ. ಹಾಗೆ ಮೊನ್ನೆ ಅಹಮದಾಬಾದ್ನಲ್ಲಿ ನಡೆದಂತ 256 ಜನ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ನಾನು ಕುರುಮಲೆ ಗಣಪತಿ ದೇವರ ವಿನಂತಿ ಬೇಡಿಕೊಳ್ತಾ ಇದ್ದೇನೆ. ಮುಂದೆ ಯಾವುದೇ ರೀತಿ ಘಟನೆಗಳು ಆಗಬಾರ್ದು, ಸಾವು ನೋವುಗಳು ಆಗಬಾರ್ದು ಅಂತ ಈ ಒಂದು ಸಂದರ್ಭದಲ್ಲಿ ಬೇಡಿಕೊಳ್ತಾ, ವಿಶೇಷವಾಗಿ ನಮ್ಮ ಮುಳಬಾಗಿಲು ಕ್ಷೇತ್ರದ ಎಲ್ಲ ನನ್ನ ಜನತೆಗೆ ಎಲ್ಲರಿಗೂ ಆಯುಷಾರೋಗ್ಯ ಕೊಟ್ಟು ಕಾಪಾಡಲಿ. ವಿಶೇಷವಾಗಿ ನಮ್ಮ ರೈತ ಬಾಂಧವರಿಗೆ ಸಕಾಲಕ್ಕೆ ಮಳೆ ಬೆಳೆ ಬರಲಿ, ಉತ್ತಮ ಬೆಳೆಗಳು ಬರಲಿ, ಒಳ್ಳೆ ರೇಟ್ ಬಂದು ನಮ್ಮ ಎಲ್ಲಾ ರೈತರು ಕೂಡ ಸುಭಿಕ್ಷವಾಗಿರ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಬೇಡ್ಕೊಳ್ತೇನೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದ ಸುರೇಶ್ ಅವರು ಇರ್ಬೋದು, ಮತ್ತೆ ನಮ್ಮ ನಗರಾಧ್ಯಕ್ಷರಾದ ಅಮರಣ್ಣ ಅವರು ಇರ್ಬೋದು, ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರಾದ ವಿಷ್ಣುಪತಿ ಅವರು ಇರ್ಬೋದು, ಪ್ರಕಾಶ್ ರೆಡ್ಡಿ ಅವರು ಇರ್ಬೋದು, ರಮೇಶ್ ಅಣ್ಣ ಅವರು ಇರ್ಬೋದು, ನಮ್ಮ ಮಂಜುನಾಥ್ ಅವರು ಇರ್ಬೋದು,
ಹಾಗೆ ವಿಜಯ್ ಅವರು ಇರ್ಬೋದು, ನಾಗರಾಜನ್ ಅವರು ಇರ್ಬೋದು, ನಮ್ಮ ಲಕ್ಷ್ಮಣನ್ ಇರ್ಬೋದು, ಹೇಮಂತ್ ರೆಡ್ಡಿ ಅವರು ಇರ್ಬೋದು, ವಿಜಯ್ ಅವರು ಇರ್ಬೋದು, ಎಲ್ಲ ನನ್ನ ಕೃಷ್ಣಣ್ಣ ಇರ್ಬೋದು, ಮತ್ತೆ ನಮ್ಮ ಪ್ರವೀಣ್, ಪುನೀತ್, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಇವತ್ತು ನಮ್ಮ ಕುಡುಮಲೆ ಒಂದು ವಿಶೇಷ ಪೂಜೆಯನ್ನು ಹಮ್ಮಿಕೊಂಡಿದ್ದೆ. ಈ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರಗಳಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.